ಇದು ಬೆಂಗಳೂರಿನ ಬಹುದೊಡ್ಡ ಭೂ ಮಾಫಿಯಾ ಹಗರಣ. ನಕಲಿ ದಾಖಲೆಯನ್ನು ಬಳಸಿ ಸರ್ಕಾರಿ ಜಮೀನು ಕಬಳಿಕೆಗೆ ಯತ್ನಿಸಿರುವಂತ ಪ್ರಕರಣ. ಬರೋಬ್ಬರಿ 350 ಕೋಟಿ ಮೌಲ್ಯದ ಭೂಮಿ ಕಬಳಿಕೆಗೆ ಯತ್ನಿಸಲಾಗಿದೆ. 350 ಕೋಟಿ ಮೌಲ್ಯದ 14 ಎಕರೆ ಕಬಳಿಕೆಗೆ ಯತ್ನ ಮಾಡಲಾಗಿದೆ ಅನ್ನೋ ಆರೋಪ. ಅಕ್ರಮವಾಗಿ ಎಂಟ್ರಿಯಾದ ಭೂ ಮಾಫಿಯಾ ವಿರುದ್ಧ ದೂರುಗಳು ಬರ್ತಾ ಇದೆ. ನೈಸ್ ಸಿಬ್ಬಂದಿಯಿಂದ 4 ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ. ದೇವರಾಜ್, ಪ್ರಸಾದ್, ಕೃಷ್ಣೇಗೌಡ, ದಿವ್ಯಾ ವಿರುದ್ಧ ದೂರನ್ನು ನೀಡಲಾಗಿದೆ. ಲ್ಯಾಂಡ್ ಗ್ರಾಬರ್ಸ್ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಗೆ ದೂರನ್ನು ನೀಡಲಾಗಿದೆ. ಇವರು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿರೋದು. ನಕಲಿ ದಾಖಲೆ ಮುಂದಿಟ್ಕೊಂಡು ಭೂಮಿ ಮಾಲೀಕತ್ವವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪ. ಹೇಳ್ತಾ ಇದೀನಿ, ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ಯಾರು ಬರಲ್ಲ, ಮೇಲ್ಗಡೆ ಕೂತವ್ರಾಗ್ಲಿ ಮೇಲೆ ಕೂತರು ನಾವು ನೀವು ಅಟೆಂಡ್ ಮಾಡ್ಬೇಕು. ಹೈಕೋರ್ಟ್ ಡೈರೆಕ್ಷನ್ ಇದೆ. ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಡಿಸಿ ಆರ್ಡರ್ ಮಾಡಿದ್ದಾರೆ. ಡಿಸಿ ಆರ್ಡರ್ ಪ್ರಕಾರ ರೆವಿನ್ಯೂ ದಾಖಲೆಗಳು ಚಾಲೆಂಜ್ ಮಾಡಿ. ನಾವು ಪೊಸಿಷನ್ ನಮ್ಮನಾಗ ಚಾಲೆಂಜ್ ಮಾಡ್ತೀರಿ. ನೀವು ದಾಖಲೆಗಳು ಚಾಲೆಂಜ್ ಮಾಡಿ ಹೋಗ್ರಿ, ನಮ್ಮನಾಗ ಚಾಲೆಂಜ್ ಮಾಡ್ತೀರಿ. ನೀವು ಇನ್ಸ್ಪೆಕ್ಟರ್ ಅಲ್ಲ, ನೀವು ದಾಖಲೆಗಳನ್ನ ಕನ್ಸರ್ಟ್ ಅಥಾರಿಟಿ ಮುಂದೆ ನೀವು ಅಲ್ಲಿ ಹೋಗ್ಬಿಟ್ಟು ಚಾಲೆಂಜ್ ಮಾಡಿ. ನಮ್ಮತ್ರ ಚಾಲೆಂಜ್ ಮಾಡಕ್ಕಾಗಲ್ಲ. ನಾವು ನೋಡಿ, ನಾವು 3 years ಇಂದ ನಾವು ಬಂದಿದ್ದೀವಿ, ಅಪೋಸಿಷನ್ಗೆ ಬಂದಿಲ್ಲ. ಬರೀ ಆನ್ ರೆಕಾರ್ಡ್ಸ್ ಮಾತ್ರ ಇದ್ದು, ಫಿಸಿಕಲಿ ಬಂದಿಲ್ಲ. ಇವತ್ತು 100% ನಮಗೆ ದಾಖಲೆ ಇದೆ. ಫಿಸಿಕಲಿ ಬಂದಿದ್ದೀವಿ ನಾವು. 3 years ಇಂದ ನಾವು ಬಂದಿದ್ದೀವ. ನೀವು 20 ಸರಿ ಸರ್, 20 ಇದ್ದೀರಲ್ಲ ನೀವು. 20 ಏನಿದೆ ಕೊಡಿ. ಹೈಕೋರ್ಟ್ ಮುಂದೆ ನಿಮ್ಮ ದಾಖಲೆಗಳು ಹೈಕೋರ್ಟ್ ಮುಂದೆ 2 ಸರಿ ಅವಕಾಶ ಕೊಟ್ಟರು. ಡಿಸಿ ಮುಂದೆ 2 ಸರಿ ಅವಕಾಶ ಕೊಟ್ಟರು. ಎಲ್ಲಿ ಕೊಟ್ಟಿದ್ದೀರಿ? ಅವಶ್ಯಕತೆ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಪ್ರಾಪರ್ಟಿ ನಾವು ಮಾಡ್ತಾ ಇದೀವಿ. ಯಾವನೇನ್ ಮಾತಾಡೋದಿಲ್ಲ. 10 ಜನ ಬಂದು ಹೋಗ್ಯಾರ. ಈಗ ಡಾಕ್ಯುಮೆಂಟ್ ತೋರಿಸಬೇಕು ಆದೇಶ ಮಾಡಿದಾರ, ಆರ್ಡರ್ ಮಾಡಿದಾರ ನಿಮ್ ಫೇವರ್ ಅದನ್ನ ಹೇಳಿ ಸರ್. ಇನ್ಸ್ಪೆಕ್ಟರ್ ಬೇಡ, ನಿಮ್ ಫೇವರ್ ಡಿಸಿ ಅವರು ಆದೇಶ ಮಾಡಿದಾರ. ಹೈಕೋರ್ಟ್ ಆದೇಶ ಮಾಡಿದ್ರೆ ಕಾಪಿ ತೋರಿಸಿ. ನಂಬರ್ ಹೈಕೋರ್ಟ್ ಆದೇಶ ಮಾಡಿದ್ರೆ ಡಿಸಿ ಅವರು ಮಾಡಿದ್ದಾರೆ. ನೀವು ಖಂಡಿತವಾಗ್ಲೂ ಬಂದಿದ್ದು ನಿಮಗೆ ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ. ನೀವು 6ನೇ 7ನೇ ಬಂದಿರೋದು ನೋಟ್ ಮಾಡ್ಕ. ಅವ್ರು ಹೇಳ್ತಾ ಇರೋದು ಆ ಕಡೆ ಪ್ರಾಪರ್ಟಿಗಂತೆ. ಅಲ್ಲಲ್ಲ, ಆ ಕಡೆ ಪ್ರಾಪರ್ಟಿ ಅಶ್ವತ್ಥಪ್ಪ ನಾನು ಕೇಳ್ತಾ ಇದ್ದೀನಿ. ನೀವು ಯಾವ ಪ್ರಾಪರ್ಟಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಾಪರ್ಟಿಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಸರ್, ಡಿಸಿ ಅವರ ಆದೇಶಕ್ಕೆ ಬೆಲೆ ಇಲ್ವಾ ಸರ್? ಭೂಮಾಫಿಯಾ ಒತ್ತಡಕ್ಕೆ ಮಣಿದು ಆದೇಶವನ್ನ ಮಾಡಿದ್ರ ವಿಶೇಷ ಡಿಸಿ ಅನ್ನೋ ಅನುಮಾನ. ಬೆಂಗಳೂರಿನ ಈ ಹಿಂದಿನ ವಿಶೇಷ ಡಿಸಿ ಆಗಿದ್ದ ವಾಸಂತಿ ಅಮರ್, ಮಾಲೀಕತ್ವ ನೀಡಿರುವಂತ ಆರೋಪ. ಕೊಡಗೇಹಳ್ಳಿಯ ಸರ್ವೆ ನಂಬರ್ 86ರ 14 ಎಕರೆ ಜಮೀನು ಬೆಂಗಳೂರು ಉತ್ತರ ತಾಲೂಕಿನ ಯಶವಂತಪುರ ಹೋಬಳಿಯ ಕೊಡಗೇಹಳ್ಳಿ ನೈಸ್ ರಸ್ತೆಗೆ ಹೊಂದಿಕೊಂಡಂತೆ ಇರುವಂತಹ 14 ಎಕರೆ ಜಮೀನು. 14 ಎಕರೆ ಜಮೀನಿನ ಮಾರುಕಟ್ಟೆ ಮೌಲ್ಯ ಅಂದಾಜು 350 ಕೋಟಿ. ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಾಗದ ಬಳಿ ಒಂದು ಗಲಾಟೆಯನ್ನ ಮಾಡಲಾಗಿದೆ. ನೈಸ್ ವಶದಲ್ಲಿ ಇರುವ ಭೂಮಿ ಕಬಳಿಕೆಗೆ ಸ್ಥಳದಲ್ಲಿ ಗೂಂಡಾಗಿರಿಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇಟ್ಕೊಂಡಿರೋದೆಲ್ಲ ಫೇಕ್ ಡಾಕ್ಯುಮೆಂಟ್ ಆದರೂ ಕೂಡ ಗೂಂಡಾಗಿರಿಯನ್ನ ಮಾಡಿರುವಂಥದ್ದು. ಕೋರ್ಟ್ಗೆ ಹೋಗ್ಲಾಗಿತ್ತಂತೆ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ್ರಂತೆ. ಸೊ ಎಲ್ಲವೂ ಕೂಡ ಇದೀಗ ಹೊರಗೆ ಬರ್ತಾ ಇದೆ. ಏನ್ ಮುಟ್ಟ ಬದನೆಕಾಯಿ ಅದೇನ್ ಮಾಡ್ಬಿಡ್ತೀನಿ ನೀನು ಬನ್ನಿ ಕಡ್ರಿ ಮಾಡ ಹೊಡಿಯಪ್ಪ ಏನಾಗಲ್ಲ ಸ್ಟೇಷನ್ ಫೈಟಾ ಸರ್
ಸರ್ ಇದಲ್ಲ ಸರ್ ನಾನು ಡಾಕ್ಯುಮೆಂಟ್ ಆಯ್ತು ಸರ್ ಡಾಕ್ಯುಮೆಂಟ್ಸ್ ಏನಕ್ಕೋಸ್ಕರ ಕೊಟ್ಟಾರೆ? ಕೋರ್ಟ್ ಇದೆಯಲ್ಲ ಬಿಡು ಕೋರ್ಟ್ ಇದೆಯಲ್ಲ ಸ್ಟೇಷನ್ನಲ್ಲಿ ಏನಾಗಿದೆ ಡಾಕ್ಯುಮೆಂಟ್ಸ್ ಏನು ಕೊಟ್ಟವ್ರೆ? ಪೊಲೀಸರು ಬಂದಾರೆ ಬಿಡು ಪೊಲೀಸರು ಬಂದಾರೆ ಬಿಡು ಡಾಕ್ಯುಮೆಂಟ್ಸ್ ಏನು ಕೊಟ್ಟವ್ರೆ? ಹೋಗ ನಕಲಿ ದಾಖಲೆ ಸಲ್ಲಿಸಿ 350 ಕೋಟಿ ಮೌಲ್ಯದ ಭೂ ಕಬಳಿಕೆಗೆ ಯತ್ನ 1954ರಲ್ಲಿ ಸರ್ಕಾರದಿಂದ ಮಂಜೂರು ಮಾಡಿದೆ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿಸಿರೋದು. ಭೂಮಿ ಇಲ್ಲದವರಿಗೆ ಸರ್ಕಾರಿ ಯೋಜನೆಯಡಿ ಮಂಜೂರು ಅಂತ ದಾಖಲೆ ಮಾಡಿಕೊಂಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಕೆಗೆ ಯತ್ನಿಸಿದ್ದಾರೆ ಎನ್ನುವಂತ ಆರೋಪ ಇದೆ. ನಕಲಿ ದಾಖಲೆ ಇಟ್ಕೊಂಡು ಹೈಕೋರ್ಟ್ ಕದ ತಟ್ಟಿದ್ದ ಆರೋಪಿಗಳು ಬಳಿಕ ಸರ್ಕಾರಿ ಅಧಿಕಾರಿಗಳು ನೀಡಿದ ದಾಖಲೆ ಮೇಲೆಗೆ ಅರ್ಜಿಯನ್ನು ವಜಾ ಮಾಡ್ತಾರೆ. ಕೋರ್ಟ್ನಲ್ಲಿ ಅರ್ಜಿ ವಜಾ ಆದರೂ ವಿಶೇಷ ಡಿಸಿ ಮುಂದೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ನಕಲಿ ದಾಖಲೆ ಸಲ್ಲಿಸಿ 14 ಎಕರೆ ಭೂಮಿ ಪಡೆಯುವುದಕ್ಕೆ ಯತ್ನಿಸ್ತಾರೆ. 4 ಜನರಿಗೆ 14 ಎಕರೆ ಮಂಜೂರು ಮಾಡಿರೋದಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಸರ್ಕಾರಿ ಕಚೇರಿಯಲ್ಲಿ ಪ್ರಭಾವ ಬೀರಿ ದಾಖಲೆಗಳಲ್ಲಿ ಪೆನ್ನಲ್ಲಿ ತಿದ್ದುಪಡಿ ಮಾಡ್ತಾರೆ. ನಕಲಿ ದಾಖಲೆ ಇಟ್ಕೊಂಡು ಗಲಾಟೆ ಮಾಡಿರುವಂಥ ಆರೋಪಿಗಳು ಹುಟ್ಟದೇ ಇರುವ ವ್ಯಕ್ತಿಯ ಹೆಸರಿನಲ್ಲೂ ಕೂಡ ದಾಖಲೆಯನ್ನು ಸೃಷ್ಟಿಸಿ ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. நான் உங்களை டிஸ்டர்ப் பண்ணல சீரியஸா இதுல கொஞ்சம் ஹெல்ப் பண்ணிருக்கீங்க ತಗೊಂಡಿದ್ದಾರೆ ಆಗ್ಲೇ ಫೋಟೋ ಆರೋಗ್ಯ ಒಂದು ನಮ್ಮ ಕರೆ ಅವ್ರಿಗೆ ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ ಇವ್ರ ಎಲ್ಲ ಸರ್ ಜೊತೆ ಒಂದು ಫೋಟೋ ಇಲ್ಲ ಅವ್ರಿಗಿಂತ ಅವ್ರ ಫೋಟೋ ಶಿವಾನಂದ ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಎಸ್ ಪಿ ಶ್ರೀಧರ್ ಅರೆಸ್ಟ್ ಮಾಡಬೇಕು ಬಿಟ್ಟು ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ನಮ್ದು ಲ್ಯಾಂಡ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಯಥಾಸ್ಥಿತಿ ಮೇಂಟೈನ್ ಮಾಡಿ ಅಂತ ಜಾಗದಲ್ಲಿ ಮೇಂಟೈನ್ ಮಾಡಿ ಅಂತ ಕೊಟ್ಟಿಲ್ಲ. ರೆವಿನ್ಯೂ ರೆಕಾರ್ಡ್ಸಲ್ಲಿ ಇನ್ ರೆಸ್ಪೆಕ್ಟ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ಕೊಟ್ಟಿರೋದು. ನಾನು ರೆವಿನ್ಯೂ ರೆಕಾರ್ಡ್ಸಲ್ಲಿ ಬೇರೆ ಏನೋ ಮಾಡ್ತಾ ಇಲ್ಲ. ವರ್ಕೇ ಮಾಡಬಾರ್ದು ಅಂತ ಇದೆ. ವರ್ಕ್ ಮಾಡಬಾರ್ದು ಅಂತ ಎಲ್ಲಿದೆ? ಓದಿ ಎಲ್ಲಿ ವರ್ಕ್ ಮಾಡಬಾರ್ದು ಅಂತ. ಅದರೊಳಗೆ ನೀವು ಕೆಲಸ ಮಾಡುವಂತ ಇದ್ರೆ ಓಕೆ, ನೀವು ಕೆಲಸ ಮಾಡ್ಕೊಳ್ರಿ. ಈಗ ರೆವಿನ್ಯೂ ರೆಕಾರ್ಡ್ಸ್ ಯಾಕೆ ಬರೀತಾರೆ ಪರ್ಟಿಕ್ಯುಲರ್ ಆಗಿ? ಓನ್ಲಿ ರೆವಿನ್ಯೂ ರೆಕಾರ್ಡ್ ಅಂತ ಕೊಟ್ಟಿಲ್ಲ. ಬರ್ತಿದ್ದಾರೆ ಎಲ್ಲಿ ಬರ್ದಿದೆ ನೋಡಿ? ಓನ್ಲಿ ರೆವಿನ್ಯೂ ಇನ್ ರೆಸ್ಪೆಕ್ಟ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ರೆಕಾರ್ಡ್ಸ್ ಏನು ಸಂಬಂಧಪಟ್ಟಿದೆ? ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಬೆಂಗಳೂರಿನಲ್ಲಿ ಈ ಥರದ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತೆ. ಸರ್ಕಾರಿ ಜಾಗಗಳಿಗೆ ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡೋದು, ಅಧಿಕಾರಿಗಳಿಗೆ ದುಡ್ಡನ್ನು ಕೊಟ್ಟು ಡೀಲ್ ಮಾಡ್ಕೊಳ್ಳೋದು. ಸೊ ಇಲ್ಲೂ ಕೂಡ ಅದೇ ಥರ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಆ್ಯಕ್ಷನ್ಸ್ ಆಗಿದೆ ಈಗ? ಸದ್ಯ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣ ಬಂದ ಬೆನ್ನಲ್ಲೇ ಯಾವ ಇನ್ಸಿಡೆಂಟ್ ಆಗುತ್ತೆ, ಪೊಲೀಸರಿಗೆ ದೂರನ್ನ ಕೊಟ್ಟರು. ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿಲ್ಲ. ಏನು ಲ್ಯಾಂಡ್ ಗ್ರಾಬರ್ಸ್ ಭೂಗಳು ಏನಿದ್ದಾರೆ ಅವ್ರ ಜೊತೆನೆ ಭೂ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಇರುವಂತದ್ದು. ನೈಸ್ ಸಂಸ್ಥೆಯಿಂದ ಈಗಾಗಲೇ ದೂರನ್ನು ನೀಡಲಾಗಿರುವಂತದ್ದು. 1954ರಲ್ಲಿ ಭೂಮಿ ಇಲ್ಲದವರಿಗೆ ಸರ್ಕಾರಿ ಯೋಜನೆಯಲ್ಲಿ ಮಂಜೂರು ಮಾಡಿದೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಸುಳ್ಳನ್ನು ಹೇಳಿ ಸುಮಾರು ಕೊಡಿಗೆಯಲ್ಲಿರುವ ಸರ್ವೆ ನಂಬರ್ 86ರಲ್ಲಿರುವಂತ 350 ಕೋಟಿ ಮೌಲ್ಯದ 14 ಎಕರೆ ಭೂಮಿಯಂತೆ ಇದನ್ನ ಏನು ನಕಲಿ ದಾಖಲೆಗಳನ್ನ ಮಾಡಿಕೊಂಡು ಇವರು ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿರುವಂತದ್ದು ಸದ್ಯ ಬೆಳಕಿಗೆ ಬಂದಿದೆ. ಇದೀಗ ದೂರು ದಾಖಲಾಗಿದೆ. ಸೊ ಅಂದಿನ ಸ್ಪೆಷಲ್ ಡಿಸಿ ಏನಿದ್ರು ವಸಂತಿ ಅಮರ್ ಮೇಲೆ ಇವರು ಪ್ರಭಾವವನ್ನ ಬೀರಿ ಭೂಮಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪಗಳಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಪ್ರತಿ ಇಂಚಿಂಚು ಜಾಗ ಕೂಡ ಲಕ್ಷ ಕೋಟಿ ಬೆಳೆ ಬೆಳೆತಿರುವ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು ಆ ಭೂಮಿಯನ್ನ ಪಡೆದುಕೊಳ್ಳಿಕ್ಕೆ ಇಲ್ಲ ಗ್ರಾಬ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತದೆ. ಈಗ ಅದೇ ರೀತಿಯಾಗಿ ಇನ್ಸಿಡೆಂಟ್ ಆಗಿರುವಂತದ್ದು ಸದ್ಯ ಪ್ರಕರಣ ಬೆಳಕಿಗೆ ಬಂದಿದೆ. ನೈಸ್ ಸಂಸ್ಥೆಯವರು ದೂರು ಕೊಟ್ಟರು ಕೂಡ ಪೊಲೀಸರು ಆ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ ಆರೋಪ ಇರುವಂತದ್ದು. ಇನ್ನಾದ್ರೂ ಪೊಲೀಸರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಲ್ಯಾಂಡ್ ಗ್ರಾಬರ್ಸ್ ಇಲ್ಲ ಭೂ ಮಾಫಿಯಾ ಮಾಡುವಂತದ್ದು ಕಠಿಣ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾಯ್ದು ಕೊಡ್ಬೇಕಾಗುತ್ತೆ ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.
ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಿದ್ಲಿಂಗಯ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ವಿಚಾರ ನಿಮ್ಮ ಗಮನಕ್ಕೆ ಆಲ್ರೆಡಿ ಬಂದಿದೆ ಅಂತ ಭಾವಿಸ್ತೇನೆ. 14 ಎಕರೆ ಕಬಳಿಕೆಗೆ ಯತ್ನಿಸಿದ್ದಾರೆ ಅಂತ. ಸೊ ಅಂದರೆ ಸರ್, ಈಗ ನಮಗೆ ಈ ಫೇಕ್ ಡಾಕ್ಯುಮೆಂಟ್ ಅಂತ ಅಂದಾಗ ಒಂದು ಭಯ ಶುರು ಆಗುತ್ತೆ. ಈಗ DC ಅವರು ಸಹಿ ಹಾಕಿದ್ದಾರೆ ಅಂತಂದರೆ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಅಂತ. ಬಟ್ ಅಲ್ಲೂ ಫೇಕ್ ಆಗುತ್ತೆ ಅಂತಂದರೆ ಅದು ಹೆಂಗೆ ಸಾಧ್ಯ, ಏನು ಅಂತ ಜನಸಾಮಾನ್ಯರಿಗೆ ಕಾಡುವಂಥ ಪ್ರಶ್ನೆ ಸರ್. ಮೇಡಮ್, ನಮಗೆ ಸರ್ವೆ ನಂಬರ್ 86 ಕೊಡಗೇಹಳ್ಳಿಲಿ ಟೋಟ್ಲಿ ನಮಗೆ 79 ಎಕರೆ 7 ಕುಂಟೆ ಜಮೀನು ಸರ್ಕಾರ KDB ಇಂದ ಬಂದು ನೈಸ್ ಕಂಪ್ನಿ ಕೊಟ್ಟಿದೆ. ಓಕೆ. ಆ ನೈಸ್ ಕಂಪ್ನಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ನಾವೆಲ್ಲ ಸೆಕ್ಯೂರಿಟಿಗಳನ್ನ ಹಾಕಿ ಈಗಾಗಲೇ ಎಲ್ಲ ಬಂದೋಬಸ್ತ್ ಮಾಡಿದ್ದು. ಈ ಇದರಲ್ಲಿ ಕೆಲವು ಈ ಲ್ಯಾಂಡ್ ಗ್ರಾಬರ್ಸ್ ಏನ್ ಮಾಡಿದ್ದಾರೆ, KV ಚಂದ್ರನ್, MP ದೇವರಾಜು, MS ಪ್ರಸಾದ್, MS ದಿವ್ಯಾ ಅಂಡ್ ಕೃಷ್ಣೇಗೌಡ, ಇವರು ಇಷ್ಟು ಜನ ಸೇರಿ ನೈಸ್ ಕಂಪ್ನಿ ಜಾಗನ ಒಬ್ರು DC, ಸ್ಪೆಷಲ್ DC ಶ್ರೀಮತಿ ವಾಸಂತಿ ಅಮರ್, ಇವ್ರನ್ನ ಇಟ್ಕೊಂಡು ಸರ್ವೆಗೆ ಬಂದಿದ್ದಾರೆ. ಒಂದ್ ಸರ್ತಿ ಸರ್ವೆ ಬಂದಾಗ ಅಕ್ಕಪಕ್ಕದವ್ರಿಗೆ ಲ್ಯಾಂಡ್ ಅವ್ರಿಗೆಲ್ಲ ನೋಟಿಸ್ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಕಾರ್ನಾಗ ಬಂದ್ರು, ನಮ್ಮ ಸೆಕ್ಯೂರಿಟಿಗಳನ್ನೆಲ್ಲ ಪೊಲೀಸವ್ರನ್ನ ಕರ್ಕೊಂಡ್ ಬಂದಿದ್ರಂತೆ, ಪೊಲೀಸವರೆಲ್ಲ ಓಡಿಸಿರು. ತದನಂತರ ಇವರು ಏನ್ ಬೇಕೋ ಎಲ್ಲ ಮಾಡ್ಕೊಂಡ್ರು. ಹೋಗ್ಬಿಟ್ಟು ಅಲ್ಲಿ ರೆಕಾರ್ಡ್ ಎಲ್ಲ ಮಾಡಿಸಿ, ಆ ಚಂದನ್ ಅನ್ನೋರ್ದು ಅವನು ಹುಟ್ಟೇ ಇಲ್ಲ ಆ ಟೈಮ್ ನಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಮೂಲಕ ಇವ್ರು ಏನ್ ಮಾಡಿದಾರೆ, ಎಲ್ಲ ಡೂಪ್ಲಿಕೇಟ್ ರೆಕಾರ್ಡ್ಸ್ ಮಾಡಿಸ್ಕೊಂಡಿದ್ದಾರೆ. ಇವ್ರಿಗೆ ಬಲವಾದಂತ ಟೀಮೇ ಇದೆ ಮೇಡಮ್. ಇದು ಹಿಂದೆ ಯಾರೋ ಸ್ಟ್ರಾಂಗ್ ಆಗಿ ನಿಂತಿರ್ತಾರೆ. ಇದರಿಂದ ಸ್ಟ್ರಾಂಗ್ ಆಗಿ ರಾಜಕೀಯದಲ್ಲ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯರು ಸಪೋರ್ಟ್ ಮಾಡದಂಗೆ ಇವ್ರು ಬರಕ್ ಆಗಲ್ಲ. ಒಂದು ನೈಸ್ ಕಂಪ್ನಿ ಸಂಸ್ಥೆಗೆನೆ ನುಗ್ಗಿ ಮಾಡ್ಯವ್ರೆ ಅಂದ್ರೆ ಪಬ್ಲಿಕ್ ಎಷ್ಟು ಮಟ್ಟಿಗೆ ಬಿಡ್ತಾರೆ ಇವರು. ಈಗೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗಾಗ್ಲೇ ಈಗಾಗಲೇ ಎಲ್ಲ ಒದಗಿಸಿದೆ, ನೋಡಿದ್ವಿ ಸರ್, ನೋಡಿದ್ವಿ. ಇದ್ರಿಂದ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಅಲ್ಲಿ ಗಲಾಟೆ ಆಗ್ತಿದ್ದಾಗ ಪೊಲೀಸ್ ನಾವು 112ಗೆ ಫೋನ್ ಮಾಡಿದ್ರು, 112 ಬಂತು. ಇಲ್ಲಿ ಇಬ್ರಿಗೂ ಗಲಾಟೆ ಮಾಡ್ಕೊಂಬಾರ್ದು, ನೀವಿಬ್ರು ಬನ್ನಿ ಅಂತ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನಮ್ದು NCR ಮಾಡ್ರು, ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ನಮ್ಮ ಕಂಪ್ನಿ ಮೇಲೆ. ಇದ್ಯಾವ ಧರ್ಮ ಮೇಡಮ್? ಇದು ರೆಕಾರ್ಡ್ ಪೂರ್ತ ನಮ್ದು ಜಿನಿಯನ್ ಇದೆ, ಒರಿಜಿನಲ್ ಇದೆ. ಆಮೇಲೆ ನಂತರ ನಾವೇನ್ ಮಾಡುದು, ಅವರು ಎಲ್ಲ ಏಕಾಏಕಿ ತಂದು ಒಂದೇ ರಾತ್ರಿಗೆ 250-300 ಕೂಚ ತಂದು ಉಣಿಸಿ, JCBಗಳನ್ನ ತಂದಿಸಿ ಓಡಿಸಿ, ಬೋರ್ ತಗೊಂಬಂದು ಒಂದು ಬೋರು ಹಾಕ್ಸಿ ಎಲ್ಲ ಮಾಡಿದ್ದಾರೆ. ಈಗ ನಮ್ಮನ್ನ ಅಲ್ಲಿಗೆ ಹೋದ್ರೆ ಹತ್ರಕ್ ಬಿಡ್ಲಿಲ್ಲ, ನಮ್ಮವರೆಲ್ಲ ಓಡಿಸ್ಕೊಂಬಂದ್ರು. ಇವರೆಲ್ಲ ರೌಡಿಸಮ್ ಇವರೆಲ್ಲ. ಹಂಗಾಗಿ ನಾವೇನ್ ಮಾಡುದು, ಕೋರ್ಟ್ ಮೆಟ್ಲು ಹತ್ಲೇಬೇಕಾಯ್ತು, ಓದೋ ಸ್ಟೇ ಮಾಡಿಸ್ದು. ನಂತರ ಇವ್ರು ರೆಕಾರ್ಡ್ಸ್ ನೆಲ್ಲ ತೆಗೆದಾಗ ಗೊತ್ತಾಯ್ತು ಇದು ಡೂಪ್ಲಿಕೇಟ್ ರೆಕಾರ್ಡ್ ಅಂತ. ಬೇಡ ರಿಜಿಸ್ಟ್ರೇಷನ್ಗೂ ಸಹ ಮೊನ್ನೆ 11/9/25 ಈ ರೆಕಾರ್ಡ್ ಎಲ್ಲ ಕೊಟ್ಟು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕೊಟ್ಟು ರೆಕಾರ್ಡ್ನೆಲ್ಲ ಹೇಳಿ ಮಾಡಿದ್ಮೇಲೆ ನಮ್ಗೆ NCR ಗೆ ನಂಬರ್ 3 ಕೊಟ್ಟಿದ್ದಾರೆ. ಆ NCR ನಂಬರ್ ಕೊಟ್ಬಿಟ್ಟು ಅವ್ರು 173 ಕ್ಲಾಸ್ 3 ಅಡಿಯಲ್ಲಿ ನಿಮ್ಗೆ 14 ದಿನ ಬಿಟ್ಕೊಂಡು ನಾವು ನೋಡಿ FIR ಮಾಡ್ತೀವಿ ಅಂತ ಕಳಿಸಿದ್ರು. ಇದಕ್ಕೆ ನಮ್ಮ ಪೊಲೀಸ್ ಆಫೀಸರ್ಸು ಸಹ ಇದ್ದಾರೆ, ಸಪೋರ್ಟ್ ಆಗಿದ್ದಾರೆ. ಓಕೆ, ಫೈನ್ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾಹಿತಿನ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಪ್ರಭಾವ ಇದೆ ಅನ್ನುವಂಥ ಕಾರಣಕ್ಕೆ ರಾಜಕಾರಣಿ ವ್ಯಕ್ತಿಗಳು, ಪೊಲಿಟಿಕಲ್ ಜೊತೆಗೆ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಕಾನೂನಾತ್ಮಕ ಹೋರಾಟವನ್ನು